ಆರಾಮಾಗಿ ಜೀರ್ಣಿಸ್ಕೊಳ್ಳೋರು, ಅಷ್ಟು ಶಕ್ತಿ ಇತ್ತು ಇನ್ನವರಲ್ಲಿ. ಆದರೆ ಈಗಿನವರಲ್ಲಿ ಇಲ್ಲ. ಈ ಥರ ಒತ್ತಡ ಆದಾಗ ಏನಾಗುತ್ತೆ, ಮಿದ್ಲಿನಿಂದ ವೇಗಸ್ ನರ್ವ್ ಅಂತ ಇರುತ್ತೆ, ವೇಗಸ್ ನರಗಳು. ಅವು ಪ್ರಚೋದನೆ ಮಾಡಿ ನಮ್ಮ ಹೊಟ್ಟೆನಲ್ಲಿ ಸಣ್ಣ ಕರಳಿದೆಯಲ್ಲ, ಹೊಟ್ಟೆನಲ್ಲಿ ಏನು ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಸೆಕ್ರೇಟ್ ಆಗುತ್ತೆ. ಆತುರ, ಖಾರ ಮತ್ತು ಬೇಸರ ಅಂದರೆ ಚಿಂತೆ ಮಾಡೋದು, ಇವು 3 ಕಾರಣದಿಂದ ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಹಣ್ಣು, ತರಕಾರಿ, ಸೊಪ್ಪು ಇದನ್ನೆಲ್ಲ ಹೆಚ್ಚಾಗಿ ತಿಂದರೆ ನಮಗೆ ಯಾವುದೇ ಕಾಯಿಲೆ ಬರಲ್ಲ. ದೇಹದಲ್ಲಿ ಮೆದುಳಿನಿಂದ ಸೆರೋಟಿನಿನ್ ಅಂತ ಹಾರ್ಮೋನ್ ಅಂಶ ಜಾಸ್ತಿಯಾಗಿ ಬಹಳ ಶಾಂತವಾಗಿರುತ್ತೆ. ಮತ್ತು ನಮ್ಗೆ ಯಾವುದೇ ರೀತಿ ಕಾಯಿಲೆ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಸಿಕ್ಕಿದ್ರು. ಬನ್ರಿ ಒಂದು ಟೀ ಕುಡಿಯೋಣ ಅಂತ ಕೇಳಿದೆ. ಅದಕ್ಕೆ ಅವರು, ಇಲ್ಲ ನನಗೆ ಗ್ಯಾಸ್ಟ್ರಿಕ್ ಇದೆ, ಬಿಟ್ಬಿಟ್ಟಿದ್ದೀನಿ ಟೀ, ಎಲ್ಲರೂ ಜ್ಯೂಸ್ ಬೇಕಾದ್ರೆ ಕುಡಿಯೋಣ. ಇನ್ನೂ 20-22 ವರ್ಷ ಅಲ್ರಿ, ಈ ವಯಸ್ಸಿಗೆ ಏನು ಗ್ಯಾಸ್ಟ್ರಿಕ್ ನಿಮ್ಗೆ ಅಂತ ಕೇಳಿದೆ. ಅದಕ್ಕೆ ಅವರು, ಏನು ಮಾಡೋ ಸರ್, ಟೆನ್ಷನ್ ಲೈಫು, ಸಾಫ್ಟ್ವೇರಲ್ಲಿ ಇರೋದಲ್ವಾ, ನಮಗೂ ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾರೆ, ತುಂಬ ಕಾಂಪಿಟೇಷನ್ ಇರುತ್ತೆ, ಹಾಗಾಗಿ ತುಂಬ ಟೆನ್ಷನ್ ಇದೆ, ಗ್ಯಾಸ್ಟ್ರಿಕ್ ಶುರು ಆಗ್ಬಿಟ್ಟಿದೆ ಸರ್ ಅಂದರು. ಅಲ್ರಿ, ನಿಮ್ಮ ವಯಸ್ಸಲ್ಲಿ ಎಷ್ಟು ತಿಂತಾ ಇದ್ದೋ ಅಂತ ನಾನು ರೇಗಿಸ್ದೆ. ಏನು ಮಾಡೋ ಸರ್, ಎಲ್ಲ ಇದೆ ನಮಗೆ, ಆದರೆ ತಿನ್ನೋಕ್ಕೆ ಯೋಗ ಇಲ್ಲ ನೋಡಿ. ಮೊದಲು ಕಷ್ಟ ಇತ್ತು, ಆದರೆ ತಿನ್ನೋಕ್ಕಿರಲಿಲ್ಲ. ಇವಾಗ ಕಷ್ಟ ಏನಿಲ್ಲ, ದುಡ್ಡಿದೆ, ಆದರೆ ಈಗಲೂ ತಿನ್ನೋಕ್ಕಾಗ್ತಿಲ್ಲ. ತಿನ್ನೋಕ್ಕೆಲ್ಲ ಇದೆ, ಆದರೆ ತಿನ್ನೋಕ್ಕಾಗ್ತಿಲ್ಲ ಅಂತ ಹೇಳೋದು. ಇದು ನಮ್ಮ ಸಿಟಿಲಿ ಜೀವನ ಮಾಡ್ತೀವಲ್ಲ, ಈ ಥರ ನಮ್ಮಂಥ ಎಷ್ಟೋ ಜನಕ್ಕೆ ಈ ಥರ ಸಮಸ್ಯೆ ಸಾಮಾನ್ಯ. ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಚಿಕ್ಕಂದ್ರಲ್ಲಿ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೆ, ಇಲ್ಲೇ ಮೈಸೂರು ಹತ್ರ ಊರು. ಅಲ್ಲಿ ಒಬ್ಬರು ಮಹಾದೇವಪ್ಪ ಅಂತ ಇದ್ದರು. ತುಂಬ ಏನು ದಪ್ಪ ಏನಿರಲಿಲ್ಲ, ಭಾಳ ರೈತರು ಅವರು, ಜಮೀನಲ್ಲಿ ಕೆಲಸ ಮಾಡೋರು. ಅವರು ಎಲ್ಲರೂ ರೇಗಿಸ್ತಾ ಇದ್ರು. ಮದುವೆ ಫಂಕ್ಷನ್ ಎಲ್ಲರಾದರೆ ಅವ್ರಿಗೊಂದು ಅವಾಗ 40-45 ವರ್ಷ ಇರ್ಬೋದು. ಅವ್ರನ್ನ ಎಲ್ಲರೂ, ಮಾದೇವಪ್ಪನವರೇ ಬನ್ನಿ ಸ್ವೀಟ್ ತಿನ್ನಿ ಅಂತ. ಬೇಡ ಅನ್ನೋರು, ಇರಲಿ ತಿನ್ನಿ ಅನ್ನೋರು. ಹಿಂಗೆ ಅವರು ಲಾಡು ಮಾಡಿದರೆ ಒಂದು 50 ಲಾಡು ತಿನ್ನೋರು, ನಾನೇ ನೋಡಿದ್ದೀನಿ. ಮಾದೇವಪ್ಪನವರು ಹೀಗೆ ಹೆಣ್ಣು ನೋಡಕ್ಕೆ ಹೋಗಿದ್ರಂತೆ. ಅವಾಗ ಇನ್ನಲ್ಲಿ ಸ್ವೀಟ್ ಜಾಸ್ತಿ ತಿನ್ಬಿಡ್ತಾನೆ ಅಂದ್ಬಿಟ್ಟು ಅವರು ಒಂದು ಪಿಂಡಿ ಬೆಲ್ಲ ತಿನ್ನಿಸ್ಕೊಂಡು ಹೋಗಿದ್ರಂತೆ. ಅವರು ಒಂದು ಪಿಂಡಿ ಬೆಲ್ಲ ತಿನ್ನಿಸ್ಕೊಂಡು ಹೋಗಿದ್ದಕ್ಕೋ ಏನೋ ಅವ್ರು ತುಂಬ ಕಡಿಮೆ ತಿಂದ್ರಂತೆ. ಅಲ್ಲಿ ಒಬ್ಬಟ್ಟು ಮಾಡಿದ್ರಂತೆ, ಹೆಣ್ಣಿನ ಮನೆಯಲ್ಲಿ ಒಬ್ಬಟ್ಟು ಕೊಟ್ರಂತೆ. ಹಿಂಗೆ ಒಂದು ತಗೊಳ್ಳಿ ಅಂತ ಕೊಟ್ಟು ಇವರು ಅವತ್ತು ಬರೀ ಒಂದು 20 ಜೊತೆ ಒಬ್ಬಟ್ಟು ತಿಂದ್ರಂತೆ. ಇನ್ನು ಒಂದು ಪಿಂಡಿ ಬೆಲ್ಲ ತಿನ್ನಿಸ್ಕೊಂಡು ಹೋಗಲಿಲ್ಲ ಅಂದರೆ ಅವ್ರು ಎಷ್ಟು ತಿನ್ಬೋದಾಗಿತ್ತು. ಆದರೂ ಕೂಡ ಅವ್ರು ಆರಾಮಾಗಿ ಇರೋರು, ಆರಾಮಾಗಿ ಜೀರ್ಣಿಸ್ಕೊಳ್ಳೋರು, ಅಷ್ಟು ಶಕ್ತಿ ಇತ್ತು ಇನ್ನವರಲ್ಲಿ. ಆದರೆ ಈಗಿನವರಲ್ಲಿ ಇಲ್ಲ. ಯಾಕೆಂದರೆ ನೋಡಿ, ನಮ್ಮ ಒತ್ತಡದ ಜೀವನ ಶೈಲಿ ಇದೆಯಲ್ಲ ನಗರಗಳಲ್ಲಿ, ಈ ಥರ ಒತ್ತಡ ಆದಾಗ ಏನಾಗುತ್ತೆ, ಮಿದ್ಲಿನಿಂದ ವೇಗಸ್ ನರ್ವ್ ಅಂತ ಇರುತ್ತೆ, ವೇಗಸ್ ನರಗಳು. ಅವು ಪ್ರಚೋದನೆ ಮಾಡಿ ನಮ್ಮ ಹೊಟ್ಟೆನಲ್ಲಿ ಸಣ್ಣ ಕರಳಿದೆಯಲ್ಲ, ಹೊಟ್ಟೆನಲ್ಲಿ ಏನು ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಸೆಕ್ರೇಟ್ ಆಗುತ್ತೆ. ಹೀಗೆ ಸೆಕ್ರೇಟ್ ಆದಾಗ ಅದರಲ್ಲಿ ಊಟನೇ ಇರಲ್ಲ, ಆದರೆ ಆಸಿಡ್ ಸೆಕ್ರೇಟ್ ಆಗುತ್ತೆ ಒತ್ತಡಕ್ಕೊಳಗಾದಾಗ. ಅವಾಗ ಏನಾಗುತ್ತೆ, ಅಲ್ಲಿರೋ ಒಳಗಡೆ ಚರ್ಮದ ಲೇಯರ್ ಏನಿದೆ ಅದು ಸುಟ್ಟೋಗೋಕೆ ಶುರು ಆಗುತ್ತೆ. ಅದೇ ನಮಗೆ ಗ್ಯಾಸ್ಟ್ರೈಟಿಸ್. ಇದೇ ಮುಂದಕ್ಕೆ ಪದೇ ಪದೇ ಆಗಿ ಸಣ್ಣ ಗ್ಯಾಸ್ಟ್ರೈಟಿಂದ ಶುರು ಆಗಿ ಒಳಗಡೆ ಒಂದು ಹಳ್ಳನೇ ಬೀಳುತ್ತೆ ಅಲ್ವಾ. ಇವಾಗ ನೋಡಿ, ಟಾರ್ ಕಿತ್ತೋಗಿರುತ್ತೆ ಫಸ್ಟ್ ಒಂಚೂರು, ಆಮೇಲೆ ಅದ್ರ ಮೇಲೆ ಗಾಡಿ ಓಡಾಡಿ ಹಳ್ಳನೇ ಆಗಿಬಿಡುತ್ತೆ, ನೀರು ನಿಂತಿದ್ದು. ಅದೇ ಥರ ಆಸಿಡ್ ಜಾಸ್ತಿ ಸೆಕ್ರೇಟ್ ಆಗಿ ಹೊಟ್ಟೆ ಒಳಗಡೆ ಒಂದು ಅಲ್ಸರೇ ಆಗಿಬಿಡುತ್ತೆ. ಮತ್ತೆ ಇದು ಕ್ಯಾನ್ಸರ್ಗೂ ತಿರುಗ್ಬೋದು. ಹೀಗೆ ಗ್ಯಾಸ್ಟ್ರಿಕ್ಗೆ ಮುಖ್ಯ ಕಾರಣ ಅತಿಯಾದ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗೋದು. ಕೆಲವೊಂದು ಸತಿ ನಮ್ಮ ಪಿತ್ತಕೋಶದಲ್ಲಿ ಕಲ್ಲಿದ್ದಾಗಲೂ ಗ್ಯಾಸ್ಟ್ರಿಕ್ ಆಗುತ್ತೆ, ಅವಾಗ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ, ಗ್ಯಾಸ್ ಆಗುತ್ತೆ, ಅದೆಲ್ಲ ಬೇರೆ ಇದು. ಆದರೆ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಕ್ಕೆ 3 ಕಾರಣ ಅಂತಾರೆ, ಹರಿ, ಕರಿ, ವರಿ ಅಂತ. ಅಂದರೆ ಆತುರ, ಖಾರ ಮತ್ತು ಬೇಸರ ಅಂದರೆ ಚಿಂತೆ ಮಾಡೋದು. ಇವು 3 ಕಾರಣದಿಂದ ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಇವು 3ನ್ನು ನಾವು ಹದ್ಬಸ್ತಲ್ಲಿ ಇಟ್ಕೊಂಡು ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಂಡು ಸರಿಯಾದ ಸಮಯದಲ್ಲಿ ನಾವು ಆಹಾರ ಸೇವಿಸ್ಕೊಂಡು ಹಣ್ಣು, ತರಕಾರಿ, ಸೊಪ್ಪು ಇದನ್ನೆಲ್ಲ ಹೆಚ್ಚಾಗಿ ತಿಂದರೆ ನಮಗೆ ಯಾವುದೇ ಕಾಯಿಲೆ ಬರಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನು ಸರಿಯಾದ ಸಮಯದಲ್ಲಿ ತಿನ್ನಬೇಕು. ಅಕಸ್ಮಾತ್ ಆ ಸಮಯ ನಿಮಗೆ ತಪ್ಪಿತು ಅಂದರೆ ಆವಾಗ ಊಟನ ಸ್ಕಿಪ್ ಮಾಡಿ, ಏನೂ ತೊಂದರೆ ಆಗಲ್ಲ. ದೇಹದಲ್ಲಿ ನಮಗೆ ಎಲ್ಲರಿಗೂ ಕೊಬ್ಬಿನಂಶ ಚೆನ್ನಾಗಿರುತ್ತೆ, ಅದರಿಂದ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ದೇಹಕ್ಕೆ ಏನು ತೊಂದರೆ ಆಗಲ್ಲ. ಆದರೆ ದಿನ 1 ಗಂಟೆಗೆ ಊಟ ಮಾಡೋರು 3 ಗಂಟೆಗೆ ಊಟ ಮಾಡಿದ್ರೆ ಅದರಿಂದ ತೊಂದರೆನೇ ಜಾಸ್ತಿ.
1 ಗಂಟೆಗೆ ಊಟ ಮಾಡೋಕ್ಕಾಗಲಿಲ್ಲ ಬಿಟ್ಬಿಡಿ, ತಿರ್ಗಾ ರಾತ್ರಿ ಸೀದಾ ಊಟ ಮಾಡಿ, ಅಥವಾ ಒಂದು ಎಳ್ನೀರು ಕುಡೀರಿ, ಒಂದು ಬಾಳೆಹಣ್ಣು ತಿನ್ನಿ. ಇದರಿಂದ ಯಾವುದೇ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಮತ್ತು ಕೆಲವ್ರು ಹೇಳ್ತಾರೆ ಅವನು ಹೊಟ್ಟೆ ಉರಿಸ್ಬಿಟ್ಟ ಅಂತ. ಹೊಟ್ಟೆ ಉರಿಸೋದು ಅಂದ್ರೆ ಏನು? ಹೊಟ್ಟೆ ಕಿಚ್ಚು. ಕಿಚ್ಚು ಅಂದ್ರೆ ಏನು? ಬೆಂಕಿ. ಹೊಟ್ಟೆನಲ್ಲಿ ಬೆಂಕಿ ಎತ್ಕೊಳ್ಳೋದು. ಯಾವಾಗ ಎತ್ಕೊಳ್ಳುತ್ತೆ? ಬೇರೆಯವರ ಒಂದು ಪ್ರಗತಿನ ನಮಗೆ ನೋಡಕ್ಕೆ ಆಗದೆ ಇದ್ದಾಗ, ಸಹಿಸಕ್ಕೆ ಆಗದೆ ಇದ್ದಾಗ. ಇದನ್ನ ಬಿಡದೇ ಇದ್ರೆ ನಮಗೆ ಗ್ಯಾಸ್ಟ್ರಿಕ್ಕು ಕಟ್ಟಿಟ್ಟ ಬುತ್ತಿ. ಹೊಟ್ಟೆ ಉರಿಸ್ಕೊತಾ ಇದ್ರೆ ನಮ್ಮ ಹೊಟ್ಟೆನಲ್ಲೇ ಉರಿ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು. ಅದರಿಂದ ಬೇರೆಯವ್ರು ಮುಂದುವರಿತಾ ಇದ್ರೆ ಅವ್ನು ಹೇಗೆ ಮುಂದುವರಿತಾ ಇದ್ದಾನೆ, ಸಾಧ್ಯ ಆದರೆ ನಾವು ಮುಂದುವರಿಯೋಣ, ಇಲ್ಲಾಂದ್ರೆ ನಮ್ಮ ಸಾಮರ್ಥ್ಯನೇ ಇಷ್ಟು ಅಂತ ಖುಷಿ ಪಡೋಣ, ಅವ್ರಿಗೊಂದು ಅಭಿನಂದನೆ ಹೇಳೋಣ. ಇದರಿಂದ ದೇಹದಲ್ಲಿ ಮೆದುಳಿನಿಂದ ಸೆರೋಟಿನಿನ್ ಅಂತ ಹಾರ್ಮೋನ್ ಅಂಶ ಜಾಸ್ತಿಯಾಗಿ ಬಹಳ ಶಾಂತವಾಗಿರುತ್ತೆ. ಮತ್ತು ನಮ್ಗೆ ಯಾವುದೇ ರೀತಿ ಕಾಯಿಲೆ ಬರೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ.